ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಚೆನ್ನಾಗಿರುವಂಥ ಸಿಲ್ವರ್ ಜ್ಯುವೆಲ್ರಿಗಳ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸೇಮ್ ಟು ಸೇಮ್ ಚಿನ್ನದಂತೆ ಇರುವಂಥ ಬೆಳ್ಳಿಯ ಒಂದು ಒಡವೆಗಳು. ಇದರಲ್ಲಿ ನೀವು ಶಾರ್ಟ್ ನೆಕ್ ಸೆಟ್ಟು, ಇಯರಿಂಗು, ಹಾಗೆ ಬಳೆಗಳು, ಹ್ಯಾಂಗಿಂಗು, ಜುಮ್ಕಾ ಎಲ್ಲ ಕೂಡ ನೀವು ನೋಡ್ಬೋದು. ಸೇಮ್ ಟು ಸೇಮ್ ಚಿನ್ನದ ಥರನೇ ಡಿಸೈನ್ಸ್ ಇರುತ್ತೆ. ನೀವಿಲ್ಲಿ ಮೊದಲಿಗೆ ನೋಡ್ತಿರುವಂಥದ್ದು ಒಂದು ಶಾರ್ಟ್ ನೆಕ್ ಸೆಟ್ಟು. ಇದು ಎಷ್ಟು ಕ್ಯೂಟ್ ಆಗಿದೆ ನೋಡಿ. 92.5 ಸಿಲ್ವರಲ್ಲಿ ಬಂದಿರುವಂಥದ್ದು, ಪ್ಯೂರ್ ಆಗಿ ಬೆಳ್ಳಿಯಿಂದ ಮಾಡಿರುವಂಥ ಒಂದು ಶಾರ್ಟ್ ನೆಕ್ ಸೆಟ್ ಇದು. ಇದೇ ಡಿಸೈನಲ್ಲಿ ನಾನು ಆಲ್ರೆಡಿ ಚಿನ್ನದ ಒಂದು ನೆಕ್ಲೆಸ್ಗಳನ್ನು ತೋರಿಸಿದ್ದೀನಿ. ಆ ನೆಕ್ ಸೆಟ್ಟಿಗೂ ಮತ್ತು ಇದಕ್ಕೂ ಏನು ಕೂಡ ಡಿಫ್ರೆನ್ಸ್ ಇಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆಯಿಂದ ಬೀಡ್ಸನ್ನು ಕೊಟ್ಟಿದ್ದಾರೆ. ಹಾಗೆ ಪೆಂಡೆಂಟ್ ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ. ಲಕ್ಷ್ಮಿಯ ಪೆಂಡೆಂಟನ್ನು ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆಯಿಂದ ಹ್ಯಾಂಗಿಂಗ್ಸಲ್ಲಿ ಪರ್ಲ್ ಹಾಗೆ ಪಿಂಕ್ ಕಲರ್ ಬೀಡ್ಸನ್ನು ಕೂಡ ನೀವು ನೋಡ್ಬೋದು. ತುಂಬಾ ಪ್ರಿಟಿಯಾಗಿದೆ. ಇದನ್ನೆಲ್ಲ ಮಾಡಿಸ್ಕೊಂಡ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ, ಸೇಮ್ ಚಿನ್ನದ ಥರನೇ ಕಾಣುತ್ತೆ. ಬೆಳ್ಳಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ಎಲ್ಲ ಜ್ಯುವೆಲ್ರಿಗಳು ಕೂಡ ಅವೈಲೇಬಲ್ ಇರುವಂಥದ್ದು ಟಚ್ ಆಫ್ ಗೋಲ್ಡ್ ಇವರಲ್ಲಿ. ಈ ಶಾಪ್ ಇರುವಂಥದ್ದು ಮಾಗಡಿ ರೋಡ್, ಬೆಂಗಳೂರಿನಲ್ಲಿ. ಸೊ ನಾನು ತೋರಿಸಿರುವಂಥ ಜ್ಯುವೆಲ್ರಿಗಳಲ್ಲಿ ಯಾವುದಾದ್ರೂ ನಿಮಗೂ ಇಷ್ಟ ಆಗಿ ನೀವು ಕೂಡ ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಅಂದರೆ ನೀವು ಇಷ್ಟ ಆಗಿರುವಂಥ ಡಿಸೈನನ್ನು ಸ್ಕ್ರೀನ್ಶಾಟ್ ತೆಗೆದು ಆ ನಂಬರ್ಗೆ ಕಳಿಸಿ, ಅವರು ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಅಥವಾ ನಿಮ್ಮ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತಾರೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿರುವಂಥ 92.5 ಪ್ಯೂರಿಟಿಯಲ್ಲಿ ಬಂದಿರುವ ಸಿಲ್ವರ್ ಚೋಕರ್. ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ನಾನು ಆಲ್ರೆಡಿ ಇದೇ ಥರ ಡಿಸೈನಲ್ಲಿ ಚಿನ್ನದ ಚೋಕರ್ಗಳನ್ನು ತೋರಿಸಿದ್ದೀನಿ. ಅದಕ್ಕೂ ಮತ್ತು ಇದಕ್ಕೂ ಏನೂ ಕೂಡ ಡಿಫ್ರೆನ್ಸ್ ಇಲ್ಲ. ಇದನ್ನು ನೋಡಿದರೆ ಬೆಳ್ಳಿ ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಕ್ಯೂಟಾಗಿದೆ. ಅದರ ಪೆಂಡೆಂಟು ಹಾಗೆ ಆ ಕಡೆ ಈ ಕಡೆ ಕೊಟ್ಟಿರುವಂಥ ಡಿಸೈನ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡಿ, ಎಷ್ಟೊಂದು ಡೀಟೇಲಿಂಗ್ ಆಗಿದೆ. ತುಂಬಾ ಕ್ಯೂಟ್ ಆಗಿದೆ. ಒಂದು ವೇಳೆ ನಿಮಗೆ ಈ ಡಿಸೈನ್ಸ್ ಎಲ್ಲ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟನ್ನು ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಮಾಡಿಸ್ಕೊಬೋದು. ಇಲ್ಲ ಅಂತ ಹೇಳಿದರೆ ನೀವು ರೆಗ್ಯುಲರ್ ಆಗಿ ಮಾಡಿಸುವಂಥ ಗೋಲ್ಡ್ ಶಾಪಲ್ಲಿಯೂ ಕೂಡ ಡಿಸೈನ್ಸನ್ನು ತೋರಿಸಿ ಮಾಡ್ಬೋದು. ಇನ್ನು ಬೆಳ್ಳಿಯ ಒಡವೆಗಳನ್ನು ನೀವು ಕೇಳ್ಬೋದು, ಇದು ಕಲರ್ ಹೋದರೆ ಏನು ಮಾಡೋದು ಅಂತ. ಸೊ ಕಲರ್ ಹೋದರೆ ಅವ್ರ ಹತ್ರ ರಿಟರ್ನ್ ತೊಗೊಂಡು ಹೋದರೆ ಅವರು ಕಲರನ್ನು ಹಾಕಿ ಕೊಡ್ತಾರೆ. ಅಥವಾ ಯಾವುದೇ ಒಂದು ಗೋಲ್ಡ್ ಶಾಪಲ್ಲಿ ಕೊಟ್ಟರು ಕೂಡ ಕಲ್ಲರನ್ನು ರಿಟರ್ನ್ ಹಾಕಿ ಕೊಡ್ತಾರೆ. ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೀವು ನೀಟಾಗಿ ಯೂಸ್ ಮಾಡಿದರೆ ತುಂಬ ಟೈಮ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಒಂದು ಜೊತೆ ಬ್ಯೂಟಿಫುಲ್ ಆಗಿರುವಂಥ ಸಿಲ್ವರ್ ಜುಮ್ಕಾ. ಎಷ್ಟೊಂದು ಕ್ಯೂಟ್ ಆಗಿದೆ. ಇದು ಅಷ್ಟೇ ಸೇಮ್ ಟು ಸೇಮ್ ಚಿನ್ನದ ಜುಮ್ಕಾ ಥರನೇ ಕಾಣ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸಾಮಾನ್ಯ ಜನರಿಗೆ ಚಿನ್ನ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಒಂಥರ ಡ್ರೀಮ್ ಆಗಿ ಉಳಿದ್ಬಿಡುತ್ತೆ. ಸೊ ಅಂಥವರು, ಅಂದರೆ ಮಾಡಿಸ್ಕೊಳ್ಳೋಕ್ಕೆ ಆಗಲ್ಲ ಅನ್ನುವಂಥವ್ರು ಈ ಥರ ನೀವು ಬೆಳ್ಳಿಯ ಜ್ಯುವೆಲ್ರಿಗಳನ್ನು ಮಾಡಿಸ್ಕೊಂಡು ಅದಕ್ಕೆ ಚಿನ್ನದ ಕಲ್ಲರನ್ನು ಹಾಕ್ಕೊಂಡ್ರೆ ಆರಾಮ್ಸೆ ಯೂಸ್ ಮಾಡ್ಬೋದು. ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಚಿನ್ನ ಅಲ್ಲ ಬೆಳ್ಳಿ ಅಂತ. ಹಾಗೆ ನೀವು ಬಿಸಿನೀರೆಲ್ಲ ತಾಗಿಸ್ದೆ ನೀಟಾಗಿ ಯೂಸ್ ಮಾಡಿದರೆ ತುಂಬ ದಿನಗಳ ತನಕ ಬಾಳಿಕೆ ಕೂಡ ಬರುತ್ತೆ. ಹಾಗೆ ಈ ಜುಮ್ಕಿ ಎಷ್ಟು ಕ್ಯೂಟಾಗಿದೆ ನೋಡಿ. ಇದರಲ್ಲಿ ಕಲರ್ ಕಾಂಬಿನೇಷನ್ ಕೂಡ ಬಂದಿದೆ. ಸೊ ನಿಮ್ಗೊಂದು ವೇಳೆ ಇನ್ನೂ ಡಿಫ್ರೆಂಟ್ ಡಿಸೈನ್ಸಲ್ಲಿ ಬೇಕು ಅಂದರೆ ನೀವು ಅವರಿಗೆ ಕಸ್ಟಮೈಸ್ ಮಾಡೋಕ್ಕೆ ಹೇಳಿಬಿಟ್ಟು ಕೂಡ ಮಾಡಿಸ್ಕೊಬೋದು. ತುಂಬಾ ಪ್ರಿಟಿಯಾಗಿರುತ್ತೆ. ನಾನಿವತ್ತು ಎಲ್ಲ ಥರದ ಒಂದೊಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಡಿಸೈನಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಸೇಮ್ ಟು ಸೇಮ್ ಚಿನ್ನದಂತೆ ಕಾಣುವಂಥ ಒಂದು ಜೊತೆ ಇಯರಿಂಗ್. ನಾನು ನಿನ್ನೆ ಕೂಡ ಇದೇ ಥರ ಡಿಸೈನಲ್ಲಿ ಒಂದು ಇಯರಿಂಗನ್ನು ತೋರಿಸಿದ್ದೀನಿ. ಬಟ್ ಸ್ಟಡ್ ಪ್ಲೇಸಲ್ಲಿ ಅದು ಆನೆ ಇತ್ತು ಅಷ್ಟೇ. ಬಟ್ ಇಲ್ಲಿ ಫ್ಲವರನ್ನು ಕೊಟ್ಟಿದ್ದಾರೆ. ಕೆಳಗಡೆ ಹ್ಯಾಂಗಿಂಗ್ಸಲ್ಲಿ ಪರ್ಲ್ ಇದೆ. ಎಷ್ಟೊಂದು ಕ್ಯೂಟಾಗಿದೆ ನೋಡಿ. ಇನ್ನು ಕೆಲವ್ರು ಕೇಳ್ಬೋದು ಇದು ಎಷ್ಟು ಗ್ರಾಮ್ ಇದೆ ಬೆಳ್ಳಿಯಲ್ಲಿ, ಹಾಗೆ ರೇಟ್ ಎಷ್ಟಾಗುತ್ತೆ ಅಂತ. ಅದನ್ನು ನೀವು ಡೈರೆಕ್ಟಾಗಿ ಈ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು. ಬೆಳ್ಳಿ ಸ್ವಲ್ಪ ಹೆವಿಯಾಗೇ ಇರುತ್ತೆ ವೆಯ್ಟಲ್ಲಿ. ಇದಂತೂ ಸೇಮ್ ಚಿನ್ನದ ಥರನೇ ಇದೆ. ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಬೆಳ್ಳಿ ಅಂತ, ಅಷ್ಟೊಂದು ಕ್ಯೂಟ್ ಆಗಿದೆ. ಹಾಗೆ ಫೇಸ್ಬುಕ್ಕಲ್ಲಿ ನನ್ನ ವೀಡಿಯೋಗಳನ್ನು ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. ದಿನದಿಂದ ದಿನಕ್ಕೆ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಸ್ಗಳನ್ನು ನೀವು ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಾನು ನೀವು ಕೇಳಿರುವಂಥ ಎಲ್ಲ ಡಿಸೈನ್ಗಳ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ. ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ತುಂಬ ಜನ ವೀಡಿಯೋಸನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಬರ್ತಿದೆ, ಇದೇ ಥರ ಕಂಟಿನ್ಯೂ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ಡಿಸೈನ್ಗಳ ವೀಡಿಯೋಗಳನ್ನು ಮಾಡಿ ಅಂತ ಕೇಳ್ತಾ ಇದ್ದೀರಾ. ನಿಮಗೆಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಒಂದು ಜೊತೆ ಬ್ಯೂಟಿಫುಲ್ ಆಗಿರುವಂಥ 92.5 ಪ್ಯೂರಿಟಿಯಲ್ಲಿ ಬಂದಿರುವಂಥ ಸಿಲ್ವರ್ ಚಾಂದ್ಬಾಲಿ. ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ಇದನ್ನು ನೋಡಿದರೆ ಯಾರಿಗಾದರೂ ಹೇಳಕ್ಕೆ ಸಾಧ್ಯ ಇದೆಯಾ ಇದು ಚಿನ್ನ ಅಲ್ಲ ಬೆಳ್ಳಿ ಅಂತ? ತುಂಬಾ ಪ್ರಿಟಿಯಾಗಿ ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಟಡ್ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆಯಿಂದ ರೌಂಡ್ ಶೇಪ್ ಕೆಳಗಡೆ ನೋಡಿ ಹ್ಯಾಂಗಿಂಗ್ಸಲ್ಲಿ ಮಿಕ್ಸ್ ಕಲರಲ್ಲಿ ಅವರು ಬಂಚನ್ನು ಕೊಟ್ಟಿದ್ದಾರೆ. ಹ್ಯಾಂಗಿಂಗ್ ತುಂಬಾ ಅಂದರೆ ತುಂಬಾ ಪ್ರಿಟಿಯಾಗಿದೆ. ಈ ಥರ ನೀವು ಚಿನ್ನದಲ್ಲಿ ಮಾಡಿಸ್ಕೊಬೇಕಂದ್ರೆ ಮಿನಿಮಮ್ ಒಂದು 15 ಗ್ರಾಮ್ ಬೇಕು. ಬಟ್ ಬೆಳ್ಳಿಯಲ್ಲಿ ನೀವು ಆರಾಮ್ಸೆ ಕಮ್ಮಿ ರೇಟಿಗೆ ಮಾಡಿಸ್ಕೊಬೋದು.
ಈ ಡಿಸೈನ್ ನನಗೆ ಪರ್ಸ್ನಲಿ ಇಷ್ಟ ಆಗಿರುವಂಥದ್ದು. ನಿಮಗೂ ಕೂಡ ಈ ಡಿಸೈನ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನೀವು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡು ಇದೇ ಥರದಲ್ಲಿ ನೀವು ಚಿನ್ನದಲ್ಲಿ ಕೂಡ ಮಾಡಿಸ್ಕೊಬೋದು. ಕೆಲವರಿಗೆ ಬೆಳ್ಳಿ ಜ್ಯುವೆಲ್ರೀಸ್ ಇಷ್ಟ ಇರಲ್ಲ ಅಂಥವ್ರು, ಕೆಲವರಿಗೆ ಡಿಸೈನ್ ಇಷ್ಟ ಆಗಿರುತ್ತೆ ಹಾಗೆ ಚಿನ್ನದಲ್ಲಿ ಮಾಡಿಸ್ಕೊತೀವಿ ಅನ್ನೋರು ಕೂಡ ನೀವು ಚಿನ್ನದಲ್ಲಿ ಮಾಡಿಸ್ಕೊಬೋದು. ನೆಕ್ಸ್ಟ್ ನೀವಿಲ್ಲಿ ನೋಡ್ತಿರುವಂಥದ್ದು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ 92.5 ಪ್ಯೂರಿಟಿಯ ಸಿಲ್ವರ್ ಇಯರಿಂಗ್. ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ನಾನು ಇದೇ ಡಿಸೈನಲ್ಲಿ ಚಿನ್ನದಲ್ಲಿ ಕೂಡ ತೋರಿಸಿದ್ದೀನಿ. ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ನೀವು ನನ್ನ ಹಳೆ ವಿಡಿಯೋಗಳನ್ನು ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ಇದರಲ್ಲಿ ಕೂಡ ಪರ್ಲನ್ನು ಕೊಟ್ಟಿದ್ದಾರೆ. ನಿಮಗೆ ಪರ್ಲ್ ಇಷ್ಟ ಆಗಿಲ್ಲ ಅಂದರೆ ನಿಮ್ಮಿಷ್ಟದ ಒಂದು ಸ್ಟೋನನ್ನು ನೀವು ಅಲ್ಲಿ ಸ್ಟೋನ್ ಅಥವಾ ಬೀಡ್ಸನ್ನು ಹಾಕಿ ಇಯರಿಂಗನ್ನು ರೆಡಿ ಮಾಡ್ಕೊಬೋದು. ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ ಕಲೆಕ್ಷನ್ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಪ್ರತಿ ಬಾರಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನಿಮಗೆ ಯಾವ ಥರ ಡಿಸೈನ್ಸ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ನೆಕ್ಸ್ಟ್ ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಕಲೆಕ್ಷನ್ಸ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.